ಕರ್ನಾಟಕದಲ್ಲೂ ಬ್ಯಾನ್ ಆಗುತ್ತಾ ಬಾಂಬೆ ಮಿಠಾಯಿ? ಕರ್ನಾಟಕದಲ್ಲೂ ಬ್ಯಾನ್ ಆಗುತ್ತಾ ಬಾಂಬೆ ಮಿಠಾಯಿ ಅನ್ನೋ ಪ್ರಶ್ನೆ. ಯಾಕಂದ್ರೆ ತಮಿಳುನಾಡು ಪುದುಚೇರಿಯಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ಗೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ತಮಿಳುನಾಡಿನ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆ. ಕರ್ನಾಟಕದಲ್ಲೂ ಕೂಡ ಕಾಟನ್ ಕ್ಯಾಂಡಿ ಪರೀಕ್ಷೆಗೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ಎಷ್ಟು ರುಚಿಯಾಗಿರುತ್ತೋ, ಕಲರ್ಫುಲ್ ಆಗಿರುತ್ತೋ ಅಷ್ಟೇ ಮಾರಕವಾಗಿದೆ ಅನ್ನೋ ಅಂಶ ಪತ್ತೆಯಾಗಿದೆ. ಕ್ಯಾನ್ಸರ್ ಕಾರಕ ಅಂಶ ಈ ಕಾಟನ್ ಕ್ಯಾಂಡಿಯಲ್ಲಿ ಇದೆ ಅನ್ನೋದು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಡೆಸಿದಂತಹ ಪರೀಕ್ಷೆಯಿಂದ ಗೊತ್ತಾಗಿದೆ. ಇನ್ನು ರಾಜ್ಯದಲ್ಲೂ ಕೂಡ ಕಾಟನ್ ಕ್ಯಾಂಡಿಗಳ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆ. ಮಾದರಿಯನ್ನ ಸಂಗ್ರಹ ಮಾಡಿ ಪರೀಕ್ಷೆಗೆ ರವಾನಿಸಿದ FSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಪರೀಕ್ಷೆಯ ವರದಿಯನ್ನ ನೋಡಿ ಬಾಂಬೆ ಮಿಠಾಯಿ ಬ್ಯಾನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ತಮಿಳುನಾಡಿನಲ್ಲಿ ನಡೆಸಿದ ಪ್ರಯೋಗದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ರೋಡಾಮೈನ್ ಬಿ ಎಂಬ ಕ್ಯಾನ್ಸರ್ ಕಾರಕ ಅಂಶ ಕಾಟನ್ ಕ್ಯಾಂಡಿಯಲ್ಲಿ ಪತ್ತೆಯಾಗಿರುವುದು. ಜವಳಿ ಉದ್ಯಮದಲ್ಲಿ ಹೆಚ್ಚಾಗಿರುವ ರೋಡಾಮೈನ್ ಬಿ ಅಂಶ ಕಾಟನ್ ಕ್ಯಾಂಡಿ ಕಲರ್ಫುಲ್ ಆಗಿ ಕಾಣಬೇಕು ಅಂತ ಹೇಳಿ ಒಂದಷ್ಟು ಕೆಮಿಕಲ್ಸ್ ಅನ್ನು ಕೂಡ ಬಳಸಲಾಗುತ್ತೆ. ಅದರಲ್ಲೇ ರೋಡಾಮೈನ್ ಬಿ ಎಂಬ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವುದು ತಮಿಳುನಾಡಿನಲ್ಲಿ ಗೊತ್ತಾಗಿದೆ. ರಾಜ್ಯದಲ್ಲೂ ಕೂಡ ಇದರ ಪರೀಕ್ಷೆ ನಡೆಯಲಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ಕಾಟನ್ ಕ್ಯಾಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಲಿದೆ ಅನ್ನೋದನ್ನ ರಿಪೋರ್ಟ್ ಬಂದ ಮೇಲೆ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿ ಬ್ಯಾನ್ ಬಗ್ಗೆ ಈಗಾಗಲೇ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಕ್ಯಾನ್ಸರ್ ಮಾರಕ ಅಂಶ ಅದರಲ್ಲಿ ಪತ್ತೆಯಾಗಿರುವುದರಿಂದ ರಾಜ್ಯದಲ್ಲೂ ಕೂಡ ಈಗಾಗಲೇ ಪರೀಕ್ಷೆಗೆ ಆಹಾರ ಇಲಾಖೆ ಮುಂದಾಗಿದೆ. ಗುಣಮಟ್ಟ ಪರೀಕ್ಷೆಯ ನಂತರದಲ್ಲಿ ವರದಿ ಬಂದ ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು? ರಾಜ್ಯದಲ್ಲೂ ಕೂಡ ನಿಷೇಧ ಆಗುತ್ತಾ ಕಾಟನ್ ಕ್ಯಾಂಡಿ? ಹೌದು ಮಧುಶ್ರೀ, ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಮಕ್ಕಳು ಅಂದ್ರೆ ಇಳಿಯ ಮಕ್ಕಳು ಮತ್ತೆ ತಿರ್ಗಾ ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳೇನಿದ್ದಾರೆ, ಶಾಲಾ ಕಾಲೇಜುಗಳು ಪಾರ್ಕ್ಗಳ ಹತ್ರ ಮಾಲ್ಗಳ ಹತ್ರ ಮಾರುವಂತ ಈ ಒಂದು ಕಾಟನ್ ಕ್ಯಾಂಡಿ ಅಂದ್ರೆ ಏನ್ ಬಾಂಬೆ ಮಿಠಾಯಿ ಅಂತ ಕರಿತೀವಿ, ಈ ಒಂದು ಮಿಠಾಯಿನಲ್ಲಿ ಈಗಾಗಲೇ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿತ್ತು ಅಂತೇಳಿ ಪುದುಚೇರಿ ಇರ್ಬೋದು, ತಮಿಳುನಾಡು ಈ ಎರಡೂ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಇದನ್ನ ಬ್ಯಾನ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಭಾರತೀಯ ಆಹಾರ ಸುರಕ್ಷತಾ ಇಲಾಖೆ ಈಗಾಗಲೇ ಈ ಒಂದು ಪರೀಕ್ಷೆಯನ್ನ ಮತ್ತೆ ತಿರ್ಗಾ ಇದರ ಒಂದು ಇದನ್ನ ಕೂಡ ಪರೀಕ್ಷೆ ಮಾಡ್ತಾ ಇರುವಂತದ್ದು. ಅಂದ್ರೆ ಇದರಲ್ಲಿ ಈ ತರದ್ ಏನಾದ್ರು ಕ್ಯಾನ್ಸರ್ ಕಾರಕ ಅಂಶಗಳು ಇದ್ದಾವ ಅಂತೇಳಿ ಒಂದು ಈಗಾಗಲೇ ಅದರ ಒಂದು ಸ್ಯಾಂಪಲ್ ನ ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಅದರ ಒಂದು ಪರೀಕ್ಷೆ ಬಂದ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ಬ್ಯಾನ್ ಆಗುವಂತ ಎಲ್ಲಾ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅಂದ್ರೆ ರೋಡಾಮೈನ್ ಅಂತ ಏನು ಅಂತ ಒಂದು ಕರಿತೀವಿ. ಈ ಒಂದು ಕ್ಯಾನ್ಸರ್ ಕಾರಕ ಅಂಶವನ್ನ ಜವಳಿ ಉದ್ಯಮದಲ್ಲಿ ಬಳಸಲಾಗುತ್ತದೆ. ಅಂದ್ರೆ ಕೆಂಪು ಬಣ್ಣಕ್ಕೆ ಸ್ಯಾರಿ ಮತ್ತೆ ಬಟ್ಟೆ ತಿರುಗಲಿ ಅಂತೇಳಿ ಕೆಂಪು ಬಣ್ಣದ ಒಂದು ಕೆಮಿಕಲ್ ಅನ್ನ ಬಳಸಲಾಗುತ್ತೆ. ಅದನ್ನ ಈ ಒಂದು ಬಾಂಬೆ ಮಿಠಾಯಿ ಇರ್ಬೋದು ಮತ್ತೆ ಕಾಟನ್ ಕ್ಯಾಂಡಿ ಅಂತ ಏನ್ ಕರಿತೀವಿ ಅದರಲ್ಲಿ ಬಳಸೋದ್ರಿಂದ ಅಂದ್ರೆ ಅತಿ ಹೆಚ್ಚುವಾಗಿ ಅಂದ್ರೆ ಪದೇ ಪದೇ ಇದನ್ನೇನಾದ್ರೂ ಮಿಠಾಯಿನ ಸೇವಿಸಿದ್ದೆ ಆದ್ರೆ ಮಕ್ಕಳಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ಈ ಒಂದು ವರದಿ ಕೂಡ ಉಲ್ಲೇಖ ಆಗಿರುವಂತದ್ದು. ಎರಡೂ ರಾಜ್ಯದಲ್ಲಿ ಈ ನಿಟ್ಟಿನಲ್ಲೇ ಒಂದು ಬ್ಯಾನ್ ಅನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಸ್ಯಾಂಪಲ್ಸ್ ಅನ್ನ ಕೂಡ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತದ್ದು. ಸ್ಯಾಂಪಲ್ ಈಗಾಗಲೇ ಕೂಡ ಹೋಗಿರುವಂತದ್ದು. ಲ್ಯಾಬ್ ನ ಟೆಸ್ಟ್ ಬಂದ ನಂತರದಲ್ಲಿ ರಿಪೋರ್ಟ್ ಬಂದ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ಕಾಟನ್ ಕ್ಯಾಂಡಿ ಮತ್ತೆ ಬಾಂಬೆ ಮಿಠಾಯಿ ಒಂದು ಬ್ಯಾನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಜೆಲ್ಲಿ ಮತ್ತೆ ಕಾಟನ್ ಕ್ಯಾಂಡಿ ಮಕ್ಕಳು ತಿನ್ನುವಂತ ಸಿಹಿ ಆದಂತ ಅಂಶ ಏನಿದೆ, ಕೆಂಪು ಬಣ್ಣದಲ್ಲಿರುವಂತಹ ಚಾಕೊಲೇಟ್ ಈ ಜೆಲ್ಲಿ ಅಂತ ಏನ್ ಕರಿತೀವಿ ಇದರಲ್ಲಿ ಈ ಒಂದು ಅಂಶವನ್ನ ಕ್ಯಾನ್ಸರ್ ಕಾರಕವಾದಂತ ಕೆಮಿಕಲ್ ಅಂಶವನ್ನ ಬಳಸ್ತಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಿರುವಂತದ್ದು. ಅದಾದ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸ್ಯಾರಿಗಳಿಗೆ ಕೆಂಪು ಬಣ್ಣ ತಿರುಗಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಕೆಮಿಕಲ್ ಅನ್ನ ಬಳಸ್ತಾರೆ. ಆದರೆ ಮಕ್ಕಳು ಆಕರ್ಷಿತವಾಗಲಿ ಅಂದ್ರೆ ಸಾಮಾನ್ಯವಾಗಿ ಸಕ್ಕರೆ ಪಾಕದಲ್ಲಿ ಮಾಡುವಂತ ಈ ಒಂದು ಬಾಂಬೆ ಮಿಠಾಯಿ ಮತ್ತೆ ಕಾಟನ್ ಕ್ಯಾಂಡಿ ಕಲರು ಕೆಂಪು ಬಣ್ಣ ಅಥವಾ ಪಿಂಕ್ ಕಲರ್ ನಲ್ಲಿ ಇದ್ರೆ ಮಕ್ಕಳು ಬೇಗ ಆಕರ್ಷಿತರಾಗ್ತಾರೆ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಕೆಮಿಕಲ್ ನ ಈ ಒಂದು ಮಿಠಾಯಿನಲ್ಲಿ ಸೇರಿಸಿ ತಯಾರನ್ನ ಮಾಡಲಾಗಿರುತ್ತೆ. ನಾವು ಸಾಮಾನ್ಯವಾಗಿ ನೋಡುವಾಗ ಬೆಂಗಳೂರು ನಗರದಲ್ಲಿ ಸಿಗ್ನಲ್ ಗಳಿರ್ಬೋದು, ಮಾಲ್ಗಳಿರ್ಬೋದು, ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಹೊರಭಾಗದಲ್ಲಿ ಈ ಒಂದು ಕಾಟನ್ ಕ್ಯಾಂಡಿಯನ್ನ ದೊಡ್ಡದಾದಂತ ಒಂದು ಇದರಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಆದ್ರೆ ಮಕ್ಕಳು ಇದಕ್ಕೆ ಬೇಗ ಆಕರ್ಷಿತರಾಗ್ತಾರೆ ಅನ್ನುವಂಥದ್ದು. ಆಕರ್ಷಿತರಾಗಿ ಇದನ್ನು ತೆಗೆದುಕೊಂಡು ತಿಂತಾರೆ ಅಂತ ಹೇಳಿದ್ರೆ ಪದೇ ಪದೇ ಈ ಒಂದು ಕಾಟನ್ ಕ್ಯಾಂಡಿ ಏನಾದ್ರು ಮಕ್ಕಳು ಸೇವಿಸಿದ್ದೇ ಆದ್ರೆ ಅವರಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋಂತ ಒಂದು ಮಾಹಿತಿ ಈಗಾಗಲೇ ಕೂಡ ಬೇರೆ ಬೇರೆ ರಾಜ್ಯದ ಒಂದು
ರಿಪೋರ್ಟ್ ನಲ್ಲಿ ವರದಿ ಆಗಿರುವಂತದ್ದು ಮಧುಶ್ರೀ. ಇನ್ನು ಕಿರಣ್ ಸೂರ್ಯ, ಈಗಾಗಲೇ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೂ ಕೂಡ ಕಳುಹಿಸಿಕೊಡಲಾಗಿದೆ. ಎಲ್ಲೆಲ್ಲಿ ಮಾದರಿಯನ್ನ ಸಂಗ್ರಹಿಸಲಾಗಿದೆ ಅಂತ, ಕಾಟನ್ ಕ್ಯಾಂಡಿ ಮಾರುವಂತಹ ಸ್ಥಳಗಳನ್ನ ಗುರುತಿಸಿ ಹೆಚ್ಚಾಗಿ ಎಲ್ಲಿ ಸೇಲ್ ಆಗುತ್ತೋ ಆ ಭಾಗಗಳಲ್ಲಿ ಸಂಗ್ರಹ ಮಾಡಲಾಗಿದೆಯಾ, ಹೇಗೆ ಅಂತ? ಹೌದು ಮಧುಶ್ರೀ, ನಿಜವಾಗ್ಲೂ ಕೂಡ ಅಂದ್ರೆ ಬೆಂಗಳೂರು ನಗರದಲ್ಲಿ ನಾನು ಈಗಾಗಲೇ ಹೇಳ್ತಿದ್ದಂತೆ ಮಾಲ್ ಇರ್ಬೋದು, ಸಿಗ್ನಲ್ಗಳ ಬಳಿ ಏನೊಂದು ಕಾಟನ್ ಕ್ಯಾಂಡಿಯನ್ನ ಮಾರಾಟ ಮಾಡ್ತಾರೆ, ಅಲ್ಲಿಂದ ಒಂದು ಸ್ಯಾಂಪಲ್ ನ ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಈ ಒಂದು ಕಾಟನ್ ಕ್ಯಾಂಡಿಗಳಲ್ಲಿ ಏನೊಂದು ಕೆಮಿಕಲ್ ಅಂಶ, ಅಂದ್ರೆ ಕ್ಯಾನ್ಸರ್ ಕಾರಕವಾದಂತ ಕೆಮಿಕಲ್ ಅಂಶ ಪತ್ತೆ ಆಗಿತ್ತು ಅಂತ ಹೇಳಿ ಈಗಾಗಲೇ ಪುದುಚೇರಿ ಇರ್ಬೋದು, ತಮಿಳುನಾಡು ಎರಡೂ ರಾಜ್ಯದಲ್ಲೂ ಕೂಡ ಈ ಒಂದು ಪರೀಕ್ಷೆಯನ್ನ ಮಾಡಿದ ನಂತರದಲ್ಲಿ ಹೌದು ಇದರಲ್ಲಿ ಕ್ಯಾನ್ಸರ್ ಕಾರಕವಾದಂತ ಅಂಶಗಳು ಪತ್ತೆ ಆಗಿತ್ತು ಅನ್ನೋಂತ ನಿಟ್ಟಿನಲ್ಲಿ ಈ ಕಾಟನ್ ಕ್ಯಾಂಡಿ ಮತ್ತೆ ಬಾಂಬೈ ಮಿಠಾಯಿನ ಬ್ಯಾನ್ ಮಾಡಲಾಗಿದೆ. ಒಂದು, ಎರಡನೇದಾಗಿ ಆ ನಿಟ್ಟಿನಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಮತ್ತೆ ಬೆಂಗಳೂರಿನ ಸಾಕಷ್ಟು ಮಾಲು, ಈ ಒಂದು ಸಿಗ್ನಲ್ಗಳು ಏನಿದ್ದಾವೆ ಆ ಒಂದು ಭಾಗಗಳಲ್ಲಿ ಮಾರಾಟ ಮಾಡುವಂತ ಕಾಟನ್ ಕ್ಯಾಂಡಿಗಳನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸಿರುವಂತದ್ದು ಮಧುಶ್ರೀ. ಧನ್ಯವಾದ ಕಿರಣ್ ಸೂರ್ಯ ತಮ್ಮ ಮಾಹಿತಿಗಾಗಿ. ಇದೀಗ ಆಹಾರ ತಜ್ಞರಾಗಿರುವ ಡಾಕ್ಟರ್ ಪ್ರೇಮಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪ್ರೇಮಾ ಅವರೇ, ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಮಾಡಿದಂತಹ ಪರೀಕ್ಷೆಯಲ್ಲಿ. ರಾಜ್ಯದಲ್ಲೂ ಕೂಡ ಅದರ ಬಗ್ಗೆ ಪರೀಕ್ಷೆಯನ್ನು ಮಾಡುವುದಕ್ಕೆ ಈಗಾಗಲೇ ನಿರ್ಧರಿಸಿ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿದೆ. ತಾವೇನು ಹೇಳ್ತೀರಿ ಅಂತ? ಸಂಪರ್ಕ ಕಡಿತ ಆಗಿದೆ. ಮತ್ತೆ ಡಾಕ್ಟರ್ ಪ್ರೇಮಾ ಅವರನ್ನ ಸಂಪರ್ಕಿಸಿ ಈ ಬಗ್ಗೆ ನಾವು ಮಾತನಾಡ್ತಾ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ತಮಿಳುನಾಡು ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವುದರಿಂದ ಅಲ್ಲಿ ಬ್ಯಾನ್ಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಅದೇ ಮಾದರಿಯಲ್ಲಿ ನಿರ್ಧರಿಸುವ ಸಾಧ್ಯತೆ ಇದೆ. ಡಾಕ್ಟರ್ ಪ್ರೇಮಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪ್ರೇಮಾ ಅವರೇ, ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ ತಮಿಳುನಾಡು ಪುದುಚೇರಿಯಲ್ಲಿ. ರಾಜ್ಯದಲ್ಲೂ ಕೂಡ ಆ ನಿಟ್ಟಿನಲ್ಲಿ ಮಾದರಿ ಪರೀಕ್ಷೆಗಳು ನಡೀತಾ ಇದೆ, ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಅಂತ ಕಾಟನ್ ಕ್ಯಾಂಡಿಯ ಬಗ್ಗೆ? ಕಾಟನ್ ಕ್ಯಾಂಡಿನಲ್ಲಿ ಮೊದಲನೇದಾಗಿ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ಆ ಗಾಢವಾದ ಬಣ್ಣ ಹಾಕ್ತಾರೆ ನೋಡಿ ಕಾಟನ್ ಕ್ಯಾಂಡಿಲಿ, ಶಾಕಿಂಗ್ ಪಿಂಕ್ ಕಲರ್ದು. ಈ ಶಾಕಿಂಗ್ ಪಿಂಕ್ ಕಲರ್ ಏನಿದೆ ಅದು ತುಂಬಾ ವಿಷಕಾರಕವಾಗಿರುವಂತದ್ದು. ಆ ಬಣ್ಣ ಒಂದು ಫಸ್ಟ್ ಪರ್ಮಿಟೆಡ್ ಕಲರ್ ಅಂತ, ಪರ್ಮಿಟೆಡ್ ಆಗಿರೋ ಬಣ್ಣಗಳು ಕೂಡ ದೇಹಕ್ಕೆ ಒಳ್ಳೇದಲ್ಲ, ಹಾಗಾಗಿ ಅದು ವಿಷಕಾರಕವಾಗಿದೆ. ಎರಡನೇದು, ಕಾಟನ್ ಕ್ಯಾಂಡಿನಲ್ಲಿ ಅವರು ಸಕ್ಕರೆಯ ತರಹದ ಒಂದು ಅಂಶವನ್ನ ಬಳಸ್ತಾರೆ. ಸಕ್ಕರೆ ಕೂಡ ಆಗಿರೋದಿಲ್ಲ ಹೆಚ್ಚೋ ಸಂದರ್ಭದಲ್ಲಿ. ಸೊ ಆಹಾರಾಂಶವೇ ಅಲ್ಲದೆ ಇರೋ ಇದನ್ನ ತೆಗೆದುಕೊಂಡಾಗ ಖಂಡಿತವಾಗ್ಲೂ ಒಬೆಸಿಟಿನೂ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಬಾಡಿನಲ್ಲಿ ಇನ್ಫ್ಲಮೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ ಲೆವೆಲ್ ಜಾಸ್ತಿ ಆದಾಗ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ರೆಸಿಸ್ಟೆನ್ಸ್ ಆದಾಗ ಅದು ಕ್ಯಾನ್ಸರ್ಗೆ ಕೂಡ ರೆಸಿಸ್ಟ್ ಮಾಡೋ ಎಬಿಲಿಟಿಯನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಇಂಥ ಕಾಟನ್ ಕ್ಯಾಂಡಿಗಳನ್ನ ತಿನ್ನೋದು ತುಂಬಾ ಕೆಟ್ಟ. ಅದು ನೋಡ್ರಿ, ಹೆಚ್ಚಾಗಿ ಇದನ್ನ ತಿನ್ನೋದೇ ಮಕ್ಳುಗಳು. ಈ ಮಕ್ಳುಗಳು ತಿನ್ನೋದ್ರಿಂದ ಏನಾಗುತ್ತೆ, ಅವ್ರಿಗೆ ಇನ್ನೂ ಕೂಡ ಶರೀರ ಪೂರ್ತಿ ಬೆಳೆದಿರೋದಿಲ್ಲ, ದೇಹ ಚಿಕ್ಕದು, ಅವರ ಬಾಡಿಯ ಅಂದ್ರೆ ಬ್ಲಡ್ ಮತ್ತೆ ಮಸಲ್ನ ಇದಕ್ಕೆ ಲೆವೆಲ್ಗೆ ಇದ್ರದ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಗುತ್ತೆ, ಟಾಕ್ಸಿನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ಹಾಗಾಗಿ ಇದನ್ನ ಬ್ಯಾನ್ ಮಾಡೋದು ಒಂದು ಸಂತೋಷದ ವಿಷಯನೇ. ಇನ್ನು ರೋಡಮೈನ್ ಬಿಎಂ ಹೇಳಿ ಹೇಳಿ ಪ್ರೇಮಾ ಅವರೇ. ಡಾಕ್ಟರ್ ಪ್ರೇಮಾ ಅವರೇ, ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಇನ್ನು ಈ ರೋಡಮೈನ್ ಬಿ ಎಂಬ ಕ್ಯಾನ್ಸರ್ ಕಾರಕ ಅಂಶ ಅಂತ ಪತ್ತೆಯಾಗಿದೆಯಲ್ಲ, ಸೊ ಅದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಡೋದಾದ್ರೆ ಏನಂತ, ಅದು ಎಷ್ಟು ಅಪಾಯಕಾರಿ ಅದು? ಓಕೆ, ಧನ್ಯವಾದ ಡಾಕ್ಟರ್ ಪ್ರೇಮಾ ಅವರೇ. ತಮಿಳುನಾಡು ಪುದುಚೇರಿಯಲ್ಲಿ ಈಗಾಗಲೇ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ, ಹಾಗಾಗಿ ಅಲ್ಲಿ ಬ್ಯಾನ್ಗೆ ನಿರ್ಧರಿಸಲಾಗಿದೆ. ರಾಜ್ಯದಲ್ಲೂ ಕೂಡ ಈಗಾಗಲೇ ಕಾಟನ್ ಕ್ಯಾಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನ ಇರಿಸಲಾಗಿದೆ.